ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಪ್ರದೀಪ್, ಅನನ್ಯ, ಅಮ್ಮ, ನನ್ನ ಪುಟಾಣಿ ಇಷ್ಟು ಜನ ಇದ್ದೀವಿ. ಆ್ಯಂಡ್ ಇವತ್ತು ಪಾಪುದು ನ್ಯೂ ಬಾರ್ನ್ ಫೋಟೋಶೂಟ್ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಯಪ್ಪ ಅವ್ರನ್ನ ರೆಡಿ ಮಾಡ್ಕೊಂಡು ನಾವು ಓಡೋಷ್ಟರಲ್ಲಿ ಲೇಟಾಗಿ ಹೋಗಿದೆ. ನಮಗೆ 11 o'clock ಅವರು ಫೋಟೋಶೂಟ್ ಅವರು ಬ್ಯಾಂಗ್ಳೂರಿಂದ ಬರ್ತಾರೆ. ಅವ್ರು ಬ್ಯಾಂಗ್ಳೂರಿಂದ ವ್ರಾಪಿಂಗ್ ಅವರು ಮತ್ತು ಫೋಟೋಶೂಟ್ ಕ್ಯಾಮ್ರಾಮನ್ಸ್ ಎಲ್ಲ ಬರ್ತಾರೆ. ಇಲ್ಲಿ ಹೋಗಿ ನಾವು ಮುಗಿಸ್ಕೊಂಡು ಬರ್ತೀವಿ. ಆ್ಯಂಡ್ ಎಚ್ಚಿ ಅವನು ಅಳ್ತಾನೋ ಹೇಗೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ IT ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ವೀಕೆಂಡ್ಸಲ್ಲಿ ಮಾತ್ರ ಫೋಟೋಶೂಟ್ ಮಾಡ್ತಾ ಇರೋದು. ಅದರಿಂದ ಹೇಗಿರುತ್ತೆ ಫೋಟೋಶೂಟ್ ಅಂತ ಗೊತ್ತಿಲ್ಲ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಹೇಳ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ. ಪಾಪು ಅವ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಅನ್ಸುತ್ತೆ. ಸೌಂಡ್ ಮಾಡ್ತಾ ಇರೋದು, ಸೌಂಡ್ ಮಾಡ್ತಾನೆ ಇರ್ತಾನೆ. ಅವನು ಮಲಗಿದಾಗ್ಲೂ ಸೌಂಡ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಲೆಟ್ಸ್ ಸಿ ಹೌ ವಿಲ್ ಬಿ ದಿ ಡೇ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿರೋದಕ್ಕೆ ಹ್ಯಾಪಿ. ಆ್ಯಂಡ್ ಲೆಟ್ಸ್ ಗೋ. ಅನನ್ಯನ್ ತೋರಿಸ್ತೀನಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಆಫ್ಟರ್ 1.5 month ಆದಮೇಲೆ ಅನ್ಸುತ್ತೆ ನಾವು ಶೂಟ್ ಮಾಡ್ತಾ ಇರೋದು. ಹಿಂದಿನ ದಿನ ನಂದು ಬರ್ಡೇ ದಿನ ಶೂಟ್ ಮಾಡಿದ್ವಿ. ಅದಾದಮೇಲೆ ಅದು ಡೆಲಿವರಿ ಹಿಂದಿನ ದಿನ. ಅದಾದಮೇಲೆ ಇವತ್ತೇ ಮಾಡ್ತಿರೋದು. ಕೇಳಿಸ್ಕೊಂತವನೆ ನನ್ನ ಪಾಪ. ಹೇಗೆ ಅನಿಸ್ತಿದೆ ಆಫ್ಟರ್ ಎ ಲಾಂಗ್ ಟೈಮ್ ಶೂಟ್ ಮಾಡ್ತಿರೋದು ಆ್ಯಂಡ್ ಫೋಟೋ ಶೂಟ್ಗೆ ಹೋಗ್ತಿರೋದು. ಇವಳು ರೆಡಿ ಆಗಿರೋದು ನೋಡಿ ಗೈಸ್. ಇವಳಿಗೆ ಫೋಟೋ ಬೇಕಂತ ಮಾಡ್ತಾರೆ. ಫ್ಯಾಮಿಲಿ ಶೂಟ್ 1 ಥೀಮ್ ಇರುತ್ತೆ ಗೈಸ್. ಅದರಲ್ಲಿ ಇವಳದು ಶೂಟ್ ಮಾಡ್ತಾರೆ. 3 themes ಇರುತ್ತೆ. ಆ್ಯಂಡ್ ನೋಡೋಣ. ಒಂದೇ ಒಂದು ಫೋಟೋ ತೆಗೆಸ್ಕೊಟ್ರೆ ಸಾಕು ನನಗೆ. ಇವ್ರು ತಕ್ಕೊಟ್ಟಿಲ್ಲ ಅಂತಂದ್ರೆ ನಾವೇ ತಕ್ಕೋದು ಬಿಡಿ. ರೆಡಿ ಆಗಿರೋದು. ನೀವೇಕ್ ನಗ್ತಾ ಇದ್ದೀರಲ್ಲ? ನಿಮ್ಗೇನು ಅನಿಸ್ತಿದೆ? ಶೂಟ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಲ್ಲ. ಫೋಟೋಸ್ ಎಲ್ಲ ನಾವು ನೋಡಿದ್ದೀವಿ. ಫೋಟೋಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿರುತ್ತೆ. ಅಣ್ಣ ಬ್ಲರ್ ಬರ್ತಿದೆ ಯಾಕೋ. ಅಣ್ಣನೇ ಮಾಡಿದ್ರು, ಅಣ್ಣನೇ ಫೋನ್ ಮಾಡಿದ್ರು. ಬಿಕಾಸ್ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ ಸ್ವಲ್ಪ, ಅದಕ್ಕೆ ಇಲ್ಲ ಮನೆ ಬಿಟ್ಟಿದ್ದೀವಿ ಬರ್ತೀವಿ ಅಂತ ನಿಯರ್ ಬೈ ಬಂದಾಗ ಕಾಲ್ ಮಾಡಿ ಮೇಡಮ್ ಅಂತ ಎಸ್ ಅಂತ ಹೇಳಿದ್ದೀವಿ. ಸೋ ಎಕ್ಸೈಟೆಡ್. ಫಸ್ಟ್ ಒಂದು ಫೋಟೋಶೂಟ್, ಇದು ಫಸ್ಟ್ ಫೋಟೋಗ್ರಫಿ. ಇದು ವಿತಿನ್ 45 days ಮಾತ್ರ ಅವ್ರು ಶೂಟ್ ಮಾಡೋದು. ಆ್ಯಂಡ್ ಲೈಕ್ 45 ಪಾಪುಗೆ 45 days ಆದಮೇಲಿಂದ ಈ ಶೂಟ್ ಮಾಡಲ್ಲ ಅಂತ. ಆದಮೇಲೆ 5 kg ಮೇಲಿದ್ರು ಇದು ಶೂಟ್ ಮಾಡಲ್ಲ ಅಂತ. ಆ್ಯಂಡ್ ಇವಾಗ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಅಳ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅವ್ರು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಹ್ಯಾಂಡಲ್ ಮಾಡ್ತಾರೆ ಚೆನ್ನಾಗಿ ಅಂತ ಹೇಳಿದ್ದಾರೆ. ಇಟ್ಕೋಬೇಕು ಅಂತ ಗಿದ್ದವನೆಲ್ಲೊಡಲಿ ಅಂತೆಲ್ಲ ಆಡ್ತಾನೆ. ಜಸ್ಟ್ ಬಂದ್ವಿ ಗೈಸ್ ನಾವು ಇವಾಗ. ಇಲ್ದಿ ಹೋಗೋಣ ಸ್ಟುಡಿಯೋ ಹತ್ರ. ನೋಡೋಣ ಏನು ಮಾಡೋಣ ಅಂತ. ಇವನು ಬೇರೆ ಕುಯ್ಯ ಅಂತಾನೆ ಎದ್ದಿದ್ದಾನೆ. ಎತ್ಸಿ ಆ ಶೂಟ್ ಮಾಡ್ಬೇಕಂದ್ರೆ ಅವ್ನು ಮಲಗಿರ್ಬೇಕು. ನೋಡೋಣ. ಆ್ಯಂಡ್ ವೆಲ್ಕೋ.
ಅನನ್ಯ ಐಸ್ ಫೋಟೋಶೂಟ್ ಎಲ್ಲ ಮುಗೀತು ಗೈಸ್, ನಾವು ಹೋಗ್ತಾ ಇದ್ದೀವಿ. ಫೋಟೋಶೂಟ್ ಮುಗಿಸ್ಕೊಂಡು ಔಟ್ಫಿಟ್ ಕೂಡ ಒಂದು ತಿಂಗಳಿಗೆ ಚೇಂಜ್ ಮಾಡ್ಕೊಂಡು ಊಟಕ್ಕೆ ಹೋಗ್ತಿದ್ದೀವಿ ಗೈಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಾಡಿಲ್ಲ, ಸೊ ಕಮ್ ಲೆಟ್ಸ್ ಗೋ. ಎಲ್ಲೆಲ್ಲಿ ಹೋಗ್ತೀವಿ ನೋಡೋಣ. ಅವೆಲ್ಲ ಲಾಕ್ ಮಾಡಿದ್ದಾರೆ ಅಂತ. ಅನನ್ಯ ನಿನ್ನ ಔಟ್ಫಿಟ್ ಪಾಪುನ್ ತೋರಿಸಿಲ್ಲ. ಅನನ್ಯನ್ ಫೋಟೋಶೂಟ್ ಹೆಂಗಾಯ್ತು ಕೇಳಿ ಗೈಸ್. ಅಲ್ಲಿ ತಗ್ಸೋದೇ ಇಲ್ಲ ಅಂತ ಅಂತಿದ್ಲು. ಎಲ್ಲ ಥೀಮಲ್ಲೂ ತಕ್ಕೊಟ್ಟವ್ರು ಅವ್ರು. ಹೌದು, ನೀನು ಫುಲ್ ಔಟ್ಫಿಟ್ ತೋರಿಸ್ತೀನಿ. ನನ್ನ ಔಟ್ಫಿಟ್ ಬಂದ್ಬಿಟ್ಟು ಸ್ಟೈಲ್ ಯೂನಿಯನ್ದು ಕೊಡ್ಸಿರೋದು ಐಶ್ವರ್ಯ ಜಿಪಿ ಅವರು. ಲಾಸ್ಟ್ ಬರ್ಡೇ ಗಿಫ್ಟ್ ಗೈಸ್ ಇದು ಅವಳದು. ಅದು ಇವಾಗ ಕಾಲ ಕೂಡ ಬಂದೈತೆ. ಒಂದು ವರ್ಷ ಆದ್ಮೇಲೆ ಹಾಕೊಂಡವಳೆ. ಒಂದು ವರ್ಷದ ಹಿಂದೆ ಕೊಡ್ಸಿದ್ದನ್ನು. ನೈಸ್. ಸಿ ಊಟ ಏನಿರುತ್ತೆ ಅಂತ. ಊಟಕ್ಕೆ ಬಂದಿದ್ದೀವಿ ಆ್ಯಂಡ್ ಇಲ್ಲ ಕುಡಿತೀನಿ. ಸುಡ್ತೈತೆ. ಹೌದು, ಪನ್ನೀರ್ ಮಿಕ್ಸ್ ಮಾಡ್ಕೋಬೇಕು. ಬೇರೆ ಏನೂ ಇಲ್ಲ, ಅದಕ್ಕೋಸ್ಕರ ಊಟ ಮತ್ತು ಸಮಥಿಂಗ್ ದೋಸೆ ಇಟ್ಟು ಆ ಥರದ್ದಿದೆ. ಮಸಾಲೆ ದೋಸೆ ಹೇಳಿದ್ದೀನಿ, ಎಲ್ಲರೂ ಮಸಾಲೆ ದೋಸೆ ಹೇಳಿದ್ದೀವಿ. ಬನ್ಸು ಸಿಕ್ಕಿಲ್ಲ. ಗೋಲಿ ಬಜ್ಜಿ ಹೇಳಿದ್ದೀವಿ, ಗೋಲಿ ಬಜ್ಜಿ ಬಂದಿದೆ. ಪಾಪು ಅಳ್ತವನೆ ಅಂತ ಅನನ್ಯ ಸಮಾಧಾನ ಮಾಡ್ತಾಳೆ. ಮಲ್ಕೋತಾನೆ ಇಲ್ವೋ ನೋಡಬೇಕು. ಆ್ಯಂಡ್ ಬಿಸಿನೀರು ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಸುಡ್ತೈತೆ. ಅದು ನನ್ನ ಬಾಟಲ್ ತೊಗೊಬಂದಿದ್ದೀನಿ, ಕಾರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಇದು ಹೊಸ್ದಾಗಿ ಬಿಟ್ಟಿರೋ ಅಂಥದ್ದು. ಇದು ಟ್ರೈ ಮಾಡಬೇಕಲ್ಲ. ಯಾವುದೂ ಟ್ರೈ ಮಾಡಿ ನಮ್ಮೂರಲ್ಲಿ. ಈಗ ನಾವು ಲಾಸ್ಟ್ ಸತಿ ಬಂದಾಗಿರಲಿಲ್ಲ, ಇವಾಗ ಬಿಟ್ಟಿರೋದು ಗೈಸ್. ಅಲ್ಲಿ ಹೊಸದು 3 ಮೆನ್ಯೂಸ್. ಅನನ್ಯ ಗೋಲಿ ಬಜ್ಜಿ ಹೆಂಗಿತ್ತು? ಅವಳಿಗೆ ಇಷ್ಟ ಇದೆ. ಅವಳು ಬೇಡ ಅಂದ್ಲು ಗೈಸ್. ನಾನು ಆರ್ಡರ್ ಮಾಡಬೇಕಾದ್ರೆ ಗೋಲಿ ಬಜ್ಜಿ ಹೆಂಗಿತ್ತು ಅಂದರೆ, ಅವಳು ಆರ್ಡರ್ ಮಾಡ್ಬೇಕಾದ್ರೆ ಬೇಡ ಅಂತ ಹೇಳಿದ್ಲು, ಪರವಾಗಿಲ್ಲ ಅಂತ. ನಾನು ಇವರಿಬ್ರಿಗೂ ಕಾಫಿ ಟೀ ಏನೋ ಬೇಡ ಅಂತ ಗೈಸ್. ನಾವಿಬ್ರು ಕಾಫಿ ಕುಡಿತಾ ಇದ್ದೀವಿ ಇವಾಗ. ಗೋಲಿ ಬಜ್ಜಿ ಹೆಂಗಿತ್ತು? ನೈಸ್, ನನಗೂ ಇಷ್ಟ ಆಯಿತು. ಬಟ್ 4 ಕೊಟ್ಟವ್ರೆ, ನಾನೊಂದು 6 ಕೊಡ್ತಾರೆ. 5 or 6 ಆ ಥರ. ಮಸಾಲೆ ದೋಸೆನೂ ಚೆನ್ನಾಗಿತ್ತು. ಈಗೇನೋ ಸ್ಪೆಷಲಾಗಿ ಟೊಮ್ಯಾಟೊ ಚಟ್ನಿ ಬೇರೆ ಕೊಡ್ತವ್ರೆ ಅಲ್ಲ, ಚೆನ್ನಾಗಿತ್ತು. ಅವಳು ಬಿಟ್ಟವಳೆ. ಇದು ನಮ್ದೆಲ್ಲ ಮಸಾಲೆ ದೋಸೆ ತಿಂದಾಯ್ತು ಗೈಸ್. ಇವಾಗ ಕಾಫಿ ಕುಡಿತವ್ರೆ. ಇವ್ರಿಗೆ ಕಾಫಿ ಬೇಡ ಅಂತ ಗೈಸ್, ಮನೆಗೆ ಹೋಗಿ ಕುಡಿತಾರಂತ. ಫುಲ್ ಕತ್ಲೆ. ನಾನೇ ಕಾಫಿ ಚೆನ್ನಾಗಿ ಬೆಳಕು ಈ ಕಡೆಯಿಂದ ಬಂದಿದ್ರೆ ಸರಿ ಆಗೋದು. ಕಂಟಿನ್ಯೂ ಕಾಫಿ ಕುಡಿದ್ರೇನೆ ಸಮಾಧಾನ ಗೈಸ್. ಒಂಥರ ರಿಫ್ರೆಶ್ಮೆಂಟ್ ಥರ ಎನರ್ಜಿ ಬಂದ್ಬಿಡುತ್ತೆ. ಒಂದ್ಸಲ ಹಾಫ್ ಕುಡ್ದಾಗೈತೆ. ನಾನು ಕುಡಿತಾ ನೀನು ಕುಡಿಯೋಣ, ಚೆನ್ನಾಗಿದೆ. ಬೇಡ, ಪಾಪು ತೋರಿಸ್ಬಿಟ್ಟೆ ಒಂದು ಸ್ವಲ್ಪ. ಟೇಸ್ಟ್ ಮಾಡಿ ಗೈಸ್. ನಾವು ರಸ್ಮಲೈ ಹುಡುಕೊಂಡು ಬಂದ್ವಿ. ರಸ್ಮಲೈ ಖಾಲಿ ಆಗ್ಬಿಟ್ಟು, ಯೂಶ್ವಲಿ ಬೇಗ ಖಾಲಿ ಆಗ್ಬಿಡುತ್ತೆ ರಸ್ಮಲೈ ಫ್ಯಾನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ತಗೊಂಡಿದ್ದೀಯ? ಕ್ಯಾರೆಟ್ ಅಲ್ಲಿ ತೋರಿಸಿ, ಬೇರೆ ಯಾವುದೂ ಬೇಕಂತ ಅನಿಸಿಲ್ಲ. ಅದಕ್ಕೆ ಇವತ್ತೆಲ್ಲ ಖಾಲಿ ಆಗ್ಬಿಟ್ಟೈತೆ ಒಂದು ಸ್ವಲ್ಪ. ವೀಕೆಂಡ್ಸಲ್ಲಿ ಖಾಲಿ ಆಗುತ್ತೆ ಬೇಗ. ಜಾಸ್ತಿ ರಸ್ಮಲೈ ತಗೋತಾರೆ ಗೈಸ್. ಇವಾಗ ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ. ಇವರಿಬ್ರದ್ದು ಮ್ಯಾಂಗೋ, ನಾನು ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇವ್ರಿಗೆ ಮ್ಯಾಂಗೋ ಅಂತೆ. ನಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು. ಪ್ರದೀಪ್ಗೆ ಏನು ಬೇಡ ಅಂತೆ. ನೆಕ್ಸ್ಟ್ ಫಸ್ಟ್ ಕೈಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್. ಫಸ್ಟ್ ಕೈಯಲ್ಲಿ ಏನು ಕೊಡಿಸ್ತೀಯ? ಬೇಡ ಬಿಡು, ಅವ್ರ ಅಪ್ಪ ಕೊಡಿಸ್ತೀವಿ. ಮದುವೆಗೆ ಏನು
ಮದುವೆಗೂ ತಗೊಳ್ಳೋದು ಈಗೂ ತಗೊಳ್ಳೋದು. ಈಗ ನೋಡೋಣ ಏನು ಅವ್ನಿಗೆ ಸೂಟ್ ಆಗೋಂಥದ್ದು ಏನು ಐತೆ. ಅಂದರೆ ಆ ಥರದ್ದಲ್ಲ, ಈಗ ಏನಾದರೂ ಟಾಯ್ಸು ಆ ಥರದ್ದು ಏನಾದ್ರು ಇಲ್ಲ ಬಟ್ಟೆ ಆ ಥರ. ನಾನು ಕಾಫಿ ಕುಡಿದು ಮಿಲ್ಕ್ ಶೇಕ್ ತಿಕ್ಕಾಗೈತಲ್ಲ. ನಿಮ್ಗೆ ಚೆನ್ನಾಗೈತೆ ಅನ್ಸುತ್ತೆ. ಚೆನ್ನಾಗೈತಾ? ನೀವು ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ ಅಂತ ಗೈಸ್, ಅದಕ್ಕೆ ಇಲ್ಲಿ ಕುಡಿತೋಳು. We are in first cry. Newborn. ಇಲ್ಲ ನಮ್ಮ ಪಾಸ್. ಫುಲ್ ಸೆಟ್ಟಲ್ಲೇ ಸಿಗುತ್ತೆ. ಚೆನ್ನಾಗಿದೆ ವುಡನ್. ಇನ್ನೊಂದು ಉಡ್ಡಲ್ಲಿ ಸುಧಾ ಗಿಲ್ಕಿ ಥರ ಇರುತ್ತಲ್ಲ ಅದು ಬೇರೆ ಕಲರ್ ತಗೋ. ಅದು ಪಿಮ್ ಪಿಮ್. ಇದು ಪೂರ್ತಿ ಸೆಟ್ ಇಲ್ಲ ಸಿಂಗಲ್ ತಗೋಬಹುದು? ಸೆಟ್ ಪೂರ್ತಿ ಸೆಟ್ ತಗೋಬೇಕಾ? ಇಷ್ಟು ಏನು ಮಾಡೋದು ಅಲ್ಲ, ಇಷ್ಟು ಇದೊಂದು ತಗೊಂಡಿದ್ದೀನಿ. ಸೌಂಡಿಂದು ಪಿಮ್ ಪಿಮ್ ಅಂತಿತ್ತಲ್ಲ, ಅದು ತಗೋಬೇಕಿತ್ತು. ಬಟ್ ಫುಲ್ ಸೆಟ್ ಅಂತೆ, ಲೂಸ್ ಇಲ್ಲ. ಅದು 4 ಅಂತೆ. 4 ತಗೋಬೇಕು, ಇಲ್ಲ ಅಂದರೆ ಅದಕ್ಕಿಂತ ಜಾಸ್ತಿ ಇರೋದೈತೆ. ನಾನು 2 ಇದ್ರೆ ಓಕೆ ಸಾಕು. ಇದು ಕೊಡಿಸ್ತೀಯ? ಟ್ರಿಪ್ ಹೋಗ್ಬೇಕಾದ್ರೆ ಇದು ಎತ್ಕೊಂಡು ಹೋಗೋದು ಅದೇ. ಗೈಸ್ ಫಸ್ಟ್ ಕ್ರೈಯಿಂದ ಇದೊಂದು ಎತ್ಕೊಬಂದ್ವಿ. ಇದನ್ನ ಎತ್ಕೊಬಂದಿದ್ದೆ ಕಷ್ಟ ಅಂತ ಅನಿಸುತ್ತೆ, ಬಿಕಾಸ್ ನಾನು ಅಳ್ತಿದ್ದ ಅಂತ ಹೇಳ್ಬಿಟ್ಟು ಬೇರೆ ಏನೂ ಜಾಸ್ತಿ ನೋಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅದು ಪೀಮ್ ಅನ್ನೋದು ಇಷ್ಟ ಆಯಿತು. ಬಟ್ ಅದು ನಮಗೆ ಲೈಕ್ ಸಿಂಗಲ್ ಪೀಸಲ್ಲಿ 2 ಪೀಸಸ್ ಸಿಕ್ಕಿಲ್ಲ. ಅದು ಓವರಾಲ್ ಐ ಗೆಸ್ ಒಂದು 6 or 8 ಪೀಸ್ ಇತ್ತು ಅನಿಸುತ್ತೆ. ಅಷ್ಟು ನನಗೆ ಬೇಕಾಗಿರಲಿಲ್ಲ, ವೇಸ್ಟ್ ಅಂತ ಅನ್ನಿಸ್ತಿತ್ತು. ಬಿಕಾಸ್ ಸೇಮ್ ಇರೋದು ಅಷ್ಟು ಬೇಕಿಲ್ಲ ಅಂತ ಅನ್ನಿಸ್ತು. ಅವ್ರು ಕೇಳಿದೆ ಲೂಸ್ ಕೊಡ್ತೀರಾ ಅಂತ, ಅವ್ರು ಇಲ್ಲ ಅಂತಂದರು. ಸೊ ಇದೊಂದು ಎತ್ಕೊಂಡ್ವಿ. ಅವ್ನು ಅಳ್ತಿದ್ದ ಅಂತ ಬೇರೆ ಏನೂ ನೋಡೋಕೆ ಹೋಗಲಿಲ್ಲ, ಬಂದುಬಿಟ್ವಿ ನೆಕ್ಸ್ಟ್ ಬಂದಾಗ ನೋಡ್ಕೊಳ್ಳೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರದೀಪ್ ಇವಾಗ ಅವ್ರ ಜ್ಯೂಸ್ ಏನು ಕುಡಿಲಿಲ್ಲ ಅಂತ ಚಾಟ್ಸ್ ತಿನ್ನಕ್ಕಂತ ಹೋಗಿದ್ದಾರೆ. ನೆಕ್ಸ್ಟ್ ಒಂದು ಪ್ಲೇಸ್ ಹತ್ರ ಕರ್ಕೊಂಡಿದ್ದೀನಿ. ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಲಾಸ್ಟ್ ಟೈಮ್ ಟ್ರೈ ಮಾಡಿದಾಗ ಇಷ್ಟ ಆಯಿತು. DBC ತಿನ್ನಬೇಕು ಅಲ್ಲಿ. ಆ್ಯಂಡ್ ಲೆಟ್ಸ್ ಗೋ. ಲಾಸ್ಟ್ ಟೈಮ್ ಕೊರಿಯನ್ ಚೀಸ್ ಬನ್ ಮತ್ತು DBC ತಿಂದಿದ್ವಿ, ಇಷ್ಟ ಆಗಿತ್ತು. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟ್ ಹೋಗೋಣ. ಇನ್ನೇನು ತಿಂದಿದ್ವಿ? ಮ್ಯಾಂಗೋದು ಮಾರ್ಚ್ಮೆಲೋನು ಸಮಥಿಂಗ್ ಏನೋ ತಿಂದಿದ್ವಿ, ಚೆನ್ನಾಗಿತ್ತು. ಮ್ಯಾಂಗೋ ಪಲ್ಪ್ ಏನೋ ಹಾಕಿದ್ರ ಮೇಲೆ, ಮಿಲ್ಕ್ ಕೇಕ್ ಥರ ಚೆನ್ನಾಗಿತ್ತು. DBC ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಲಂಡನ್ಸ್ ಚಾಕ್ಲೇಟ್ ಸ್ಟ್ರಾಬೆರಿ ಇವಾಗ ಓಪನ್ ಮಾಡಿದ್ರು. ಅನನ್ಯ ಏನಕ್ಕೆ ವೆಯ್ಟ್ ಮಾಡ್ತಿದ್ಯಾ? DBC ಕೊರಿಯನ್ ಚೀಸ್ ಬನ್ ಹೆಂಗಿತ್ತು? ಬೇಡ, DBC ಸಾಕಾ? ಗೈಸುಳಿಗೆ ಪೋಲಾರ್ ಬೇರಲ್ಲಿ ಕೊಡೋ DBC ಜಾಸ್ತಿ ಆಗುತ್ತಂತೆ. ಇಷ್ಟ ಇಲ್ಲ, ಏನಕ್ಕೆ ಇಷ್ಟ ಇಲ್ಲ, ಅದು ಜಾಸ್ತಿ ಚಾಕ್ಲೇಟ್. ಅದೇ ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತ. ಇದು ಕಡಿಮೆ ದುಡ್ಡು, ಅದಕ್ಕೆ ಇದು ಕಡಿಮೆ ಇರುತ್ತೆ ಅಷ್ಟೇ. ಇದು 100 ರೂಪೀಸು, 100 ರೂಪೀಸ್ ಇದು, ಅದಕ್ಕೆ ಇಷ್ಟು ಕೊಡ್ತಾರೆ. ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಗೈಸ್, ಅದಕ್ಕೆ. ಇದೇ ಗೈಸ್ ನಮ್ಮ DBC ಬಡವರು ಬಾದಾಮಿ ಥರ ತಿಪ್ಟೂರಲ್ಲಿ ಓಪನ್ ಆಗಿರೋ ನ್ಯೂ ಇದು. ತಿಪ್ಟೂರಲ್ಲಿ ಯಾವುದು DBC ಎಲ್ಲೂ ಇಲ್ಲೇ ಇಲ್ಲ, ಹುಡುಕಿ ಸಾಕಾಗಿತ್ತು. ಬಟ್ ಟೇಸ್ಟ್ ವೈಸ್ ಇಸ್ ರಿಯಲಿ ಗುಡ್.
ಇದು ವೆನಿಲಾ ಐಸ್ ಕ್ರೀಮು, ಇದು ಬ್ರೌನಿ ಏನೋ ಹಾಕ್ಬಿಟ್ಟು ಚಾಕ್ಲೇಟ್ ಸಿರಪ್ ಹಾಕಿ ಕೊಡೋದು. ಇಷ್ಟೇ ಇರೋದು ಅದು. ಕೆಳಗಡೆ ನೋಡು, ಇಷ್ಟೇ. ಅದಕ್ಕೆ ಅಷ್ಟಾದರೆ ತಿನ್ಬೋದು ಅಂತ ಇವಳು. ತಿನ್ನಿ ನೀವು ತಿನ್ನಿ. ವಾಯ್ಸ್ ಕಲರ್ಫುಲ್ ಆಗಿದೆ ನೋಡು, ಚಾಕೋ ಸ್ಟ್ರಾಬೆರಿ. ಫಸ್ಟು ಟೇಸ್ಟ್ ಮಾಡಬೇಕು. ಹೆಂಗೈತೆ? ಸ್ವೀಟ್ ಅಂತ ನಾನು ಫಸ್ಟಿಂದ ಮೈಲ್ಡ್ ಥರ ಅನಿಸಿತ್ತು, ಈ ಸ್ವೀಟ್. ಇದರಲ್ಲಿ ಸ್ಟ್ರಾಬೆರಿ, ಚಾಕ್ಲೇಟ್ ಏನೇನು ಹಾಕೋರು. ಚಾಕೋ ಸ್ಟ್ರಾಬೆರಿ ಹೆಂಗಿತ್ತು? ಚಾಕೋ ಸ್ಟ್ರಾಬೆರಿ ಚೆನ್ನಾಗಿತ್ತು. DBC ಇಷ್ಟ ಆಯ್ತಾ, ಚಾಕೋ ಸ್ಟ್ರಾಬೆರಿ ಇಷ್ಟ ಆಯ್ತಾ? ನನಗೂ ಅಷ್ಟು. DBC ಚೆನ್ನಾಗಿತ್ತು ಗೈಸ್, ಚಾಕೋ ಸ್ಟ್ರಾಬೆರಿಗಿಂತ. ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಡೇ ಮುಗೀತು ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಯೋರ್ ಓನ್ಲಿ. ಅಮ್ಮ ಏನಾದ್ರು ತಗೋಬೇಕಾ? That's all for the day guys. We're going back to home and I will end this vlog here only. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಲೆಟ್ಸ್ ಸಿ ನೆಕ್ಸ್ಟ್ ವ್ಲಾಗ್ ಏನಿರುತ್ತೆ ಏನು ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಆದಷ್ಟು ಟೈಮ್ ಸಿಕ್ಕಿದ್ರೆ ವ್ಲಾಗ್ಸ್ ಮಾಡ್ತೀನಿ, ಎಲ್ಲಾದರೂ ಹೋಗೋದಿದ್ರೆ ಆರ್ ನೋಡೋಣ. ಟೈಮ್ ಸಿಕ್ಕದೇ ಅಪರೂಪ ಇವಾಗ, ಬಿಕಾಸ್ ಪಾಪು ಟೈಮ್ಗೆ ನಾನು ಅಡ್ಜಸ್ಟ್ ಆಗೋ ಥರ ಇದೆ. ಅಂದರೆ ಆಗಿದ್ದೀನಿ ನಾನು, ಬಟ್ ಈ ಥರ ವ್ಲಾಗ್ಸ್ ಎಲ್ಲ ಕಂಟಿನ್ಯೂಟಿ ಇರಲ್ಲ. ಒಟ್ಟು ಕಟ್ ಥರ ಇರುತ್ತೆ. ನೋಡೋಣ, ಆದಷ್ಟು ಐ ವಿಲ್ ಟ್ರೈ ಟು ಡೂ ವ್ಲಾಗ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.